ಬಹಳ ಹಿಂದೆ ಸಮಯ ಪ್ರಾರಂಭವಾಗುವ ಮೊದಲೇ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದನು. ಅದರೊಟ್ಟಿಗೆ ಎಲ್ಲ ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ನೀರಿನಲ್ಲಿರುವಂಥ ಜಲಚರಗಳನ್ನು ನೆಲದ ಮೇಲೆ ಹರಿದಾಡುವ ಸರೀಸೃಪಗಳನ್ನು ಕೇವಲ ಬಾಯಿ ಮಾತಿನಿಂದ ಸೃಷ್ಟಿಸಿದನು. ತನ್ನ ಎಲ್ಲ ಸೃಷ್ಟಿಗಳಲ್ಲಿ ಕಿರೀಟ ಮುಕುಟದಂತಿರುವ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಲು ಚರ್ಚಿಸಿ ನೆಲದ ಮಣ್ಣಿನಿಂದ ಅವನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಹೊರಡಿಸಿ ಅವನನ್ನು ಬದುಕುವ ಪ್ರಾಣಿಯಾಗಿಸಿದನು. ಅವನೇ ಆದಾಮ, ಎಲ್ಲ ಮನುಷ್ಯರ ಮೂಲ ಪಿತೃ. ದೇವರು ಒಂದು ಸುಂದರವಾದ ತೋಟವನ್ನು ನಿರ್ಮಿಸಿ ಅದನ್ನು ಏದೇನ್ ಎಂದು ಕರೆದನು. ಅದರ ಅರ್ಥ ಆನಂದದ ತೋಟ, ಸ್ವರ್ಗೀಯ ತೋಟ ಎಂದು. ಇದರ ಮೂಲಕ ನದಿಗಳು ಹರಿಯುತ್ತಿದ್ದವು, ಮರಗಳು ಹೂ ಹಣ್ಣುಗಳಿಂದ ತೂಗಾಡುತ್ತಿದ್ದವು, ತಂಗಾಳಿಯು ಶಾಂತಿಯಿಂದ ತುಂಬಿ ಚಲಿಸುತ್ತಿತ್ತು. ಇಂತಹ ಸ್ವರ್ಗದಾನಂದ ತುಂಬಿದ ತೋಟದಲ್ಲಿ ಆದಾಮನನ್ನು ಇರಿಸಿ ತೋಟವನ್ನು ಪ್ರಾಣಿಗಳನ್ನು ನೋಡಿಕೊಳ್ಳುವ ಅಧಿಕಾರಿಯುಕ್ತ ಕೆಲಸವನ್ನು ನೀಡಿದನು. ಆದರೆ ದೇವರು ಒಂದು ಮರದ ಹಣ್ಣನ್ನು ಹೊರತುಪಡಿಸಿ ಎಲ್ಲಾ ಮರದ ಹಣ್ಣನ್ನು ತಿನ್ನಬಹುದು ಎಂಬ ಸ್ಪಷ್ಟ ಆಜ್ಞೆಯನ್ನು ಕೊಟ್ಟನು. ತಿಂದರೆ ಸಾಯುವಿರಿ ಎಂದು ಎಚ್ಚರಿಸಿದನು. ಆದಾಮನು ಪ್ರಾಣಿಗಳನ್ನು ನೋಡುತ್ತಾ ಪ್ರತಿಯೊಂದಕ್ಕೂ ಹೊಂದುವ ಹೆಸರಿಟ್ಟನು. ಯಾವುದೂ ಅವನಿಗೆ ಹೋಲಲಿಲ್ಲ. ದೇವರು ಈ ಆದಾಮನು ಒಂಟಿಯಾಗಿರುವುದು ಸರಿಯಲ್ಲವೆಂದು ಯೋಚಿಸಿ ಅವನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬಿನಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿ ಅವನ ಮುಂದೆ ತರಲು ಆದಾಮನು ಸಂತೋಷದಿಂದ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಎಂದು ಹೇಳಿ ನಾರಿ ಎಂದು ಕರೆದನು. ಈಕೆಯೇ ಲೋಕದಲ್ಲಿರುವ ಎಲ್ಲರಿಗೂ ಮೂಲ ತಾಯಿ ಆಗಿರುವುದರಿಂದ ಅವ್ವ ಎನ್ನುತ್ತಾರೆ. ಇವರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೆ ಪಡಲಿಲ್ಲ. ಒಂದು ದಿನ ಯುಕ್ತಿಯುಳ್ಳ ಸರ್ಪವು ದೇವರ ಆಜ್ಞೆಯನ್ನು ಪ್ರಶ್ನಿಸುತ್ತಾ ಹವ್ವಳೊಂದಿಗೆ ಮಾತನಾಡಿ, ನೀವು ಖಂಡಿತವಾಗಿ ಸಾಯುವುದಿಲ್ಲ, ನೀವು ತಿನ್ನಬಾರದೆಂದು ಆಜ್ಞಾಪಿಸಿದ ಹಣ್ಣನ್ನು ತಿಂದರೆ ನೀವೂ ದೇವರಂತೆ ಆಗುವಿರಿ ಎಂದು ಹವ್ವಳನ್ನು ವಂಚಿಸಿ ಹಣ್ಣನ್ನು ಸವಿಯುವ ಸೆಳೆತ ಉಂಟು ಮಾಡಿತು. ಆಗ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಅನಿಸಿ ತಾನೂ ತಿಂದು ಆದಾಮನಿಗೂ ಕೊಡಲು ಅವನೂ ಸಹ ತಿಂದನು. ಆ ಕ್ಷಣದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಬೆತ್ತಲೆಯ ಸ್ಥಿತಿ ಅರಿತು ನಾಚಿಕೆಯಿಂದ ಅಂಜೂರದ ಎಲೆಗಳಿಂದ ತಮ್ಮನ್ನು ತಾವು ಮುಚ್ಚಿಕೊಂಡರು. ದೇವರು ಸಂಜೆಯ ತಂಗಾಳಿಯಲ್ಲಿ ಸಂಚರಿಸುತ್ತಿರುವಾಗ ಅವರಿಬ್ಬರು ಅಡಗಿರುವುದನ್ನು ಅರಿತು ದೇವರು, ಆದಾಮನೇ ಎಲ್ಲಿದ್ದಿ ಎಂದು ಕೇಳಲು, ನಿನ್ನ ಸಪ್ಪಳವನ್ನು ಕೇಳಿ ಬೆತ್ತಲೆಯಿಂದ ಹೆದರಿ ಅಡಗಿಕೊಂಡೆವು ಎಂದು ಹೇಳಿ ಅವಿಧೇಯತೆಗೆ ಕಾರಣವಾದ ಹವ್ವಳನ್ನು ನಿಂದಿಸಲು ಹವ್ವ ಸರ್ಪವನ್ನು ದೂಷಿಸಿದಳು. ನಂತರ ದೇವರು ಅವರ ತಪ್ಪಿಗೆ ನ್ಯಾಯ ತೀರ್ಪನ್ನು ಘೋಷಿಸಿ ಆ ಸರ್ಪವು ಹೊಟ್ಟೆಯ ಮೇಲೆ ಚಲಿಸಬೇಕು, ಹವ್ವಳು ಹೆರಿಗೆ ನೋವು ಅನುಭವಿಸಬೇಕು, ಆದಾಮನು ಆಹಾರಕ್ಕಾಗಿ ಭೂಮಿಯಲ್ಲಿ ಪ್ರಯಾಸ ಪಡಬೇಕು ಎಂದು ಹೇಳಿದನು. ಬೆತ್ತಲೆಯ ಭಾವದಲ್ಲಿದ್ದ ಮನುಷ್ಯರಿಗೆ ದೇವರು ಚರ್ಮದ ಉಡುಪುಗಳನ್ನು ತೊಡಿಸಿ ಸ್ವರ್ಗದಾನಂದ ತುಂಬಿದ ತೋಟದಿಂದ ಹೊರಗೆ ಕಳುಹಿಸಿ ಏದೇನ್ ವನವನ್ನು ಕಾಯುವುದಕ್ಕೆ ಕೆರೂಬಿಯರನ್ನು ಧಗಧಗನೆ ಪ್ರಜ್ವಲಿಸುವ ಕತ್ತಿಯನ್ನು ಇರಿಸಿದನು. ಮಾನವರಿಗೆ ಏದೇನ್ ವನದ ಹೊರಗಿನ ಜೀವನ ಕಷ್ಟಕರವಾಗಿತ್ತು. ಇವರಿಬ್ಬರಿಗೆ ಮಕ್ಕಳಾಗಲು ಮೊದಲನೆಯವನು ಕಾಯನನು, ಎರಡನೆಯವನು ಹೇಬೇಲ ಎಂದು ಕರೆದರು. ಕಾಯೇನನು ಹೇಬೇಲನ ಮೇಲೆ ಅಸೂಯೆಪಟ್ಟು ತನ್ನ ಸಹೋದರನನ್ನು ಕೊಂದನು. ಇದೇ ಲೋಕದಲ್ಲಿ ನಡೆದ ಮೊದಲನೇ ಕೊಲೆ. ಅನಂತರ ದೇವರು ಅವರಿಗೆ ಹೇಬೇಲನ ಬದಲಾಗಿ ಸೇತ್ ಎನ್ನುವಂಥ ಮಗನನ್ನು ಅನುಗ್ರಹಿಸಿದನು. ಆದಾಮನು ಒಟ್ಟು 930 ವರ್ಷ ಬದುಕಿ ಸತ್ತು ಮಣ್ಣಿಗೆ ಮರಳಿದನು. ಆದಾಮ ಮತ್ತು ಅವ್ವಳ ಜೀವಿತ ಅವಿಧೇಯತೆಯ ವೈಫಲ್ಯದಲ್ಲಿ ಮುಂದುವರೆದು ಅವರ ಮೂಲಕ ಪಾಪ ಮತ್ತು ಮರಣ ಲೋಕದಲ್ಲಿ ಉಂಟಾದವು. ಆದರೆ ಪ್ರೀತಿಯ ತಂದೆಯಾದ ದೇವರು ರಕ್ಷಣೆಯ ಮಾರ್ಗವನ್ನು ಸ್ತ್ರೀಯ ಸಂತತಿಯಾದ ಕ್ರಿಸ್ತನಲ್ಲಿ ಏರ್ಪಡಿಸಿ ಪಾಪ ಮತ್ತು ಮರಣದ ಬಲವನ್ನು ಇಲ್ಲದ ಹಾಗೆ ಮಾಡಿದನು. ತನ್ನ ಸೃಷ್ಟಿಯ ಮುಕುಟ ಕಿರೀಟವಾದ ಮಾನವನನ್ನು ತನ್ನೊಟ್ಟಿಗೆ ಜೀವಿಸಲು ಆಹ್ವಾನಿಸಿದ್ದಾನೆ. ಮೊದಲನೇ ಆದಾಮನು ಅವಿಧೇಯತೆಯಿಂದ ನಿತ್ಯ ಜೀವ ದೇವರ ಸಾಮರಸ್ಯಗಳನ್ನು ಕಳಕೊಂಡನು. ಎರಡನೇ ಆದಾಮನಾದಂಥ ಕ್ರಿಸ್ತನು ವಿಧೇಯತೆಯಿಂದ ನಿತ್ಯ ಜೀವ ದೇವ ಸಾಮರಸ್ಯವನ್ನು ಸ್ಥಾಪಿಸಿ ರಕ್ಷಣೆಯ ನಿರೀಕ್ಷೆ ನಂದದ ಕಿಡಿಯಾಗಿ ಇರಿಸಿದ್ದಾನೆ.
ಪ್ರೈಸ್ ದಿ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಬೇಸಿಕ್ಸ್ ಆಫ್ ದ ಬೈಬಲ್ ಪಾಡ್ಕಾಸ್ಟ್. ಬೇಸಿಕ್ಸ್ ಆಫ್ ದ ಬೈಬಲ್ ಧ್ವನಿ ಪರಿವೇಶನಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ. ನಮ್ಮ ಮಧ್ಯದಲ್ಲಿ ಗಿರೀಶಣ್ಣ ಇದ್ದಾರೆ. ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್ ಮೆನಿ ಥಿಂಗ್ಸ್ ಅಬೌಟ್ ಜೆನೆಸಿಸ್. ಆದಿಕಾಂಡದ ಪುಸ್ತಕದ ಕುರಿತು ನಾವು ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಸೊ ಇಂದು ಅನೇಕ ಪ್ರಶ್ನೆಗಳೊಂದಿಗೆ ಅನೇಕ ಒಂದು ಟಾಪಿಕ್ಸೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಬನ್ನಿ ಎಲ್ಲರೂ ಸೇರಿ ನಾವು ಕಲಿಯೋಣ. ಮೊದಲನೇದಾಗಿ ಗಿರೀಶಣ್ಣ, ಏದೇನ್ ತೋಟ ಅಂತ ಇದೆಯಲ್ಲ, ದ ಗಾರ್ಡನ್ ಆಫ್ ಈಡನ್. ನನ್ನ ಹತ್ರ ಕೂಡ ತುಂಬ ಜನ ಕೇಳಿದ್ದಾರೆ, ಈ ಗಾರ್ಡನ್ ಆಫ್ ಈಡನ್ ಹೇಗಿತ್ತು, ಎಲ್ಲಿತ್ತು, ಇವಾಗ ಎಲ್ಲಿ ಇದೆ ಅನ್ನೋದು ತುಂಬ ಜನ ಪ್ರಶ್ನೆ ಮಾಡ್ತಾರೆ. ದ ಗಾರ್ಡನ್ ಆಫ್ ಈಡನ್. ಸೊ ಅದ್ರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದೆಯಾ, ನಮ್ಗೆ ತಿಳಿಸ್ಕೊಡ್ಬಹುದಾ? ಓಕೆ, ಗಾರ್ಡನ್ ಆಫ್ ಈಡನ್ ಅಂತ ಹೇಳ್ತಾ ಇದ್ದಂಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ದೇವರು ಮನುಷ್ಯನನ್ನ ಮೊದಲು ಸೃಷ್ಟಿಸಿ ಇಟ್ಟಂತ ಒಂದು ಜಾಗ ಅಲ್ವಾ? ಆದ್ರೆ ನೀವು ಆದಿಕಾಂಡದಲ್ಲಿ ಗಮನಿಸಿದ್ರೆ ದೇವರು ಆದಾಮನನ್ನ ಏದೇನ್ ತೋಟದಿಂದ ಹೊರಗಡೆ ಹಾಕಿದ ಮೇಲೆ ದೇವರ ಏದೇನ್ ತೋಟದಲ್ಲಿ ಯಾವುದೇ ಮನುಷ್ಯರು ಒಳಗೆ ಹೋಗಬಾರ್ದು ಅಂತೇಳಿ ಅಲ್ಲಿ ಕತ್ತಿಯನ್ನ ಮತ್ತೆ ಕೆರೋಬಿಯರನ್ನ ಇಟ್ರು. ಏನಕ್ಕೆ? ಯಾರು ಒಳಗಡೆ ಹೋಗಬಾರ್ದು ಅಂತೇಳಿ. ಹಾಗಾದ್ರೆ ಇವಾಗ ಏದೇನ್ ತೋಟ ಎಲ್ಲಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಭೂಮಿಯಲ್ಲಿ ಅನೇಕ ಕಾಲಗಳಿಂದ ಸ್ಥಾನ ಪಲ್ಲಟಗಳಾಗ್ತಾ ಇದೆ. ಒಂದೇ ನಿಮಿಷ, ಆ ದೇವರು ಏನಕ್ಕೆ ಆ ಕತ್ತಿ ಮತ್ತೆ ಕೆರೂಬಿಯರನ್ನ ಇಕ್ಕಿದ್ರು ಅಂತ ಒಂದು ಚಿಕ್ಕದಾಗಿ ಇಲ್ಬಿಟ್ಟು ಮುಂದೆ ಹೋಗ್ಬಿಡೋಣ ಫಾಸ್ಟ್ ಆಗಿ. ಓಕೆ, ದೇವ್ರು ಏನಕ್ಕೆ ಕತ್ತಿನ ಇಟ್ರು ಅಂದ್ರೆ, ಈಗಾಗಲೇ ಮನುಷ್ಯ ಏನ್ ಮಾಡಿದಾನೆ, ಒಳ್ಳೇದು ಕೆಟ್ಟದರ ಅರಿವನ್ನ ಹುಟ್ಟಿಸುವಂತ ಹಣ್ಣನ್ನ ತಿನ್ಬಿಟ್ಟಿದ್ದಾನೆ. ಸೊ ಅದ್ರಲ್ಲಿ ಇನ್ನೊಂದು ಹಣ್ಣಿತ್ತು, ಜೀವ ವೃಕ್ಷದ ಫಲ ಅಂತ ಹೇಳಿ, ಅಂದ್ರೆ ಆ ಜೀವವನ್ನ ಉಂಟು ಮಾಡುವಂತ ಫಲ. ಅದನ್ನ ತಿಂದ್ಬಿಟ್ರೆ ಮನುಷ್ಯ ನಿರಂತರವಾಗಿ ಬದುಕ್ಬಿಡ್ತಾನೆ. ಆಯ್ತಾ? ವಿಲ್ ಬಿಕಮ್ ಇಮ್ಮಾರ್ಟಲ್. ನಿರಂತರವಾಗಿ ಪಾಪಿಯಾಗಿ ಬದುಕ್ಬಿಡ್ತಾನೆ ಅಂತೇಳಿ ದೇವ್ರು ಏನ್ ಮಾಡಿದ್ರು, ಅವನನ್ನ ಹೊರಗಡೆ ಇಟ್ರು. ಮತ್ತೆ ಅದನ್ನ ಕಾವಲಿಗೋಸ್ಕರವಾಗಿ ಬೆಂಕಿಯಿಂದ ಸುತ್ತುವಂತ ಕತ್ತಿಗಳನ್ನ ಮತ್ತೆ ಕೆರೆಬೇರೆಯನ್ನ ಅಲ್ಲಿ ಇರಿಸಿದ್ರು ಅಂತ ನಾವು ನೋಡ್ತೀವಿ. ಓಕೆ, ಥ್ಯಾಂಕ್ ಯು. ಮುಂದೆ ವರ್ಷನ. ಓಕೆ, ಇವಾಗ ಆ ದೇವರು ನಾನು ಹೇಳಿದ ಹಾಗೆ ಭೂಮಿಯಲ್ಲಿ ಅನೇಕ ಕಾಲಗಳಿಂದ ಸ್ಥಾನ ಪಲ್ಲಟಗಳಾಗ್ತಾ ಇದೆ. ಹಾಗಾದ್ರೆ ಈ ಸ್ಥಾನ ಪಲ್ಲಟಗಳು ಏನು ಅಂತ ಕೇಳ್ಬೋದು ನೀವು. ತುಂಬಾ ಜನಕ್ಕೆ ಅದು ಹೊಸ ಪದ ಕೂಡ ಆಗಿರಬಹುದು. ನಿಜವಾಗ್ಲೂ ಅದು ಅರ್ಥ ಗೊತ್ತಾಗ್ತಿಲ್ಲ. ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿರುವಂತ ಭೂಮಿ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಆಗ್ತಾ ಇದೆ. ಈಗೆಲ್ಲ ನಮಗೆ ಗೊತ್ತಿರುತ್ತೆ, ವಾಲ್ಕೆನೋಸ್ ಆದ್ರೆ ಏನಾಗುತ್ತೆ, ದೊಡ್ಡ ಒಂದು ಫ್ಲಡ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಆ ಟೋಪೋಗ್ರಫಿ ಆಫ್ ದ ಲ್ಯಾಂಡ್ ಬದಲಾಗ್ತಾ ಇರುತ್ತೆ. ಓಕೆ ಅಲ್ವಾ? ಇವಾಗ ಕೆಲವೊಂದು ಸ್ಥಳಗಳಲ್ಲಿ ಭೂಕಂಪ ಆಗಿ ಭೂಮಿ ಬಿರುಕು ಬಿಡುತ್ತೆ. ಈಗೆಲ್ಲ ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು, ಆಫ್ರಿಕಾದ ಒಂದು ಪಾರ್ಟ್ ಬಂದ್ಬಿಟ್ಟು ಇಟ್ ಇಸ್ ಡಿವೈಡಿಂಗ್ ಅಂಡ್ ಕಮಿಂಗ್ ಟುವರ್ಡ್ಸ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನಾದ್ರೂ ಇಂಡಿಯಾಕ್ಕೆ ಟಚ್ ಆದ್ರೆ ದೇರ್ ಆರ್ ಹೈ ಚಾನ್ಸಸ್ ನಮ್ಮ ಒಂದು ತಮಿಳ್ನಾಡು, ಕೇರಳ, ಈ ಕಡೆ ಕರ್ನಾಟಕ ಕೋಸ್ಟಲ್ ಏರಿಯಾ, ಆ ಕಡೆ ಎಲ್ಲ ದೊಡ್ಡ ಹಿಮಾಲಯ ಪರ್ವತಗಳ ತರ ದೊಡ್ಡ ಪರ್ವತಗಳಾಗಬಹುದು ಅಂತ ಹೇಳ್ತಾರೆ. ಇದನ್ನೇ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಆಯ್ತಾ? ಈ ತರ ಆಗಿರೋದ್ರಿಂದ ಇವಾಗ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ರೆ ಸತ್ಯವೇದ ಪ್ರಕಾರ ನಮ್ಗೆ ಕೆಲವೊಂದು ಕುರುಹುಗಳು ಏನಂತ ಹೇಳಿದ್ರೆ, ನಿಮ್ಗೆಲ್ಲಾರು ಗೊತ್ತಿರೋದು, ಸತ್ಯವೇದದಲ್ಲಿ ಆದಿಕಾಂಡದಲ್ಲಿ 2 ನದಿಗಳ ಹೆಸರು ಬರೆದಿದ್ದಾರೆ. ಒಂದು ಯುಫ್ರೆಟಿಸ್, ಟೈಗ್ರಿಸ್ ಅಂತೇಳಿ. ಅದು ಈಗಲೂ ಇದೆ ಅಲ್ವಾ? ಸೊ ಹಾಗಾದ್ರೆ ಇವಾಗ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನಾನು ಕಂಡುಕೊಂಡಿದ್ದೇನೆಂದ್ರೆ, the first civilization where it happened, ಫಸ್ಟ್ ಸಿವಿಲೈಸೇಷನ್ ಸತ್ಯವೇದ ಪ್ರಕಾರ ನೋಡ್ಬೇಕಂದ್ರೆ ಗಾರ್ಡನ್ ಆಫ್ ಈಡನ್ ಅಲ್ಲಿ ಆಗಿರ್ಬೇಕು. ಓಕೆ, ಹಿಸ್ಟಾರಿಕಲ್ ನೋಡಿದ್ರೆ ಎಲ್ಲ ತುಂಬಾ ಜನ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್. ಹೌದು, ದ ಸಿವಿಲೈಸೇಷನ್ ಇಸ್ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್. ಈಗ ನಮಗೆ ಗೊತ್ತಿರೋ ಮಾಹಿತಿಗಳ ಪ್ರಕಾರ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಇಸ್ ದ ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಪೋರ್ಷನ್ ಅಲ್ವಾ, ನಾವೇನು ಹೇಳ್ತೀವಿ, ಟೈಗ್ರಸ್ ಮತ್ತು ಯುಫ್ರೆಟಿಸ್ ನದಿ ಮಧ್ಯದಲ್ಲಿ ಅದಾಯ್ತು ಅಂತ. 2 ನದಿಗಳು ಹರಿದು ಹೋಗುತ್ತೆ, ಅದರ ಮಧ್ಯದಲ್ಲಿ ಆ ಒಂದು ನಾಗರಿಕತೆ ಉಂಟಾಯ್ತು, ಮೆಸೊಪೊಟೇಮಿಯಾ ನಾಗರಿಕತೆ ಉಂಟಾಯ್ತು. ನೋಡ್ರಿ, ಇದು ಏನಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಆ ದೇವರು ಅವ್ರನ್ನ ಆ ಏದೇನ್ ತೋಟದಿಂದ ಹೊರಗಡೆ ಹಾಕಿದಾಗ ಅವರು ಆ ಒಂದು ನದಿಗಳ ಪಕ್ಕದಲ್ಲಿ ಜೀವಿಸಿರಬಹುದು. ಯಾಕಂದ್ರೆ ದೇವರು ಆದಾಮನಿಗೆ ಒಂದು ಕೆಲಸ ಕೊಟ್ರೆ, ಏನಂತ, ನೀನು ತೋಟವನ್ನ ಪಾಲಿಸ್ಬೇಕು, ಏನ್ ಮಾಡ್ಬೇಕು, ಆ ಭೂಮಿಯನ್ನ ಉತ್ತು ಅದರಿಂದ ಬೆಳೆದು ಏನ್ ಮಾಡ್ಬೇಕು, ಆಹಾರ ತಗೊಳ್ಬೇಕು. ಇವಾಗ ಆಹಾರ ತಗೋಬೇಕಂದ್ರೆ ಇವಾಗ ನಮ್ಗೆ ಮೇಲೆಯಿಂದ ಮಳೆ ಬರುತ್ತೆ. ಆದ್ರೆ ನೀವು ನೋಹನ ಕಾಲದಲ್ಲಿ ನೀವು ಗಮನಿಸಿ ನೋಡಿದ್ರೆ ಮೇಲೆಯಿಂದ ಮಳೆ ಬರೋದನ್ನ ಜನ ನೋಡೇ ಇಲ್ಲ. ಹೌದು, ಅದೇ ಫಸ್ಟ್ ಟೈಮ್ ನೋಹ ಟೈಮಲ್ಲಿ ಮಳೆ ಬಂದಿದೆ ಅಲ್ವಾ? ಭೂಮಿ ಆ ಒಂದು ಮಂಜಿನಿಂದ ತೋಯಿಸ್ತಾ ಇತ್ತು ಅಂತ ಹೇಳುತ್ತೆ. ಹಂಗಂದ್ರೆ ಅವರು ಬೆಳಿಬೇಕಂದ್ರೆ ಅವ್ರಿಗೆ ನೀರು ಬೇಕಲ್ಲ. ಸೊ ಅಂದ್ರೆ ಇವಾಗ ಇದನ್ನೆಲ್ಲ ನಾವು ಕನೆಕ್ಟ್ ಮಾಡಿ ನೋಡಿದಾಗ ಪ್ರಾಬ್ಲಿ ಇಟ್ ಈಸ್ ದೇರ್ ನಿಯರ್ ದಿಸ್ ಮೆಸೊಪೊಟೇಮಿಯನ್ ರೀಜನ್ ಅಲ್ವಾ? ಮೆಸೊಪೊಟೇಮಿಯಾ ಅನ್ನುವಂಥ ಆ ಒಂದು ಸ್ಥಳದಲ್ಲಿ ಇದ್ದಿರಬಹುದೇನೋ ಅನ್ನುವಂಥ ಒಂದಷ್ಟು ಪುರಾವೆಗಳಿದೆ. ಕೆಲವೊಂದು ಥಿಯಾಲಜಿಯನ್ಸ್ ಹಾಗೆ ಹೇಳ್ತಾರೆ, ಕೆಲವೊಂದು ಹಿಸ್ಟಾರಿಯನ್ಸ್ ಕೂಡ ಹಾಗೆ ಹೇಳ್ತಾರೆ. ಮೆಸೊಪೊಟೇಮಿಯಾ ಅಂದ್ರೆ
ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಈಗ ಇರುವಂತ ಕರೆಂಟ್ ಲೊಕೇಶನ್ ಹತ್ರ ಏನಾದ್ರೂ ಹೆಸರು ಇರಿದ್ರೆ ಈಗ ಇರುವಂತ ಕರೆಂಟ್ ಲೊಕೇಶನ್ ಹೇಳ್ಬೇಕಂದ್ರೆ ಅದು ಇರಾನ್, ಇರಾಕ್ ಈ ಕಡೆ ಇರುವಂತ ಒಂದು ಸ್ಥಳ, ಮಿಡಲ್ ಈಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಏನ್ ಗೊತ್ತಾ, ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ಈ ಮೆಸೊಪೊಟೋಮಿಯನ್ ನಾಗರಿಕತೆ ಬಗ್ಗೆ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವನ್ ಆ ಮೆಸೊಪೊಟೋಮಿಯನ್ ನಾಗರಿಕತೆ ನೋಹನ ಕಾಲಕ್ಕೆ ಕೂಡ ಕನೆಕ್ಟ್ ಆಗತ್ತೆ. ಆಯ್ತಾ? ಅದು ಯಾಕೆ ಅಂತ ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಈಗ ನಾವು ಮೆಸೊಪೊಟೋಮಿಯಾ ಅಂತ ಹೇಳ್ಬೇಕಂತ ಹೇಳಿದ್ರೆ ಅದೇ ನಾನು ಹೇಳಿದಾಗೆ 2 ನದಿಗಳು ಹರಿತಾ ಇದೆ, ಒಂದು ಯೂಫ್ರಟಿಸ್ ಮತ್ತೆ ಟೈಗ್ರಿಸ್ ಅನ್ನುವಂಥ ನದಿ. ಈ 2 ನದಿಗಳ ಮಧ್ಯದಲ್ಲಿ ಶುರುವಾಯಿತು. ಅದಕ್ಕೆ ಆ ಒಂದು ಸಿವಿಲೈಸೇಷನ್ ಅವ್ರು ಏನು ಹೇಳ್ತಾರೆ ಅಂದ್ರೆ ದ ಕ್ರಡಲ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ನಾಗರಿಕತೆಯ ತೊಟ್ಟಿಲು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಂದನೇ ಉದ್ಭವ ಆಗಿದ್ದು ಅಂತೇಳಿ. ಸೊ ಹಾಗಾಗಿ ಅದೆಲ್ಲೋ ಆ ಕಡೆ ಒಂದು ಇದರಲ್ಲಿ ಇದ್ದಿರಬಹುದು. ಬಟ್ ಹಾಗೆ ನಾನು ಹೇಳಿದಾಗೆ ಸ್ಥಾನ ಪಲ್ಲಟಗಳಾದ ಕಾರಣದಿಂದ ಬೇರೆ ಬೇರೆ ಕಡೆ ಹೋಗಿರ್ಬೋದು. ಅದ್ರಿಗೆ ಎಲ್ಲಿದೆ ಗೊತ್ತಿಲ್ಲ, ಅದು ಎಲ್ಲಿದೆ ಅಂತ ಈಗಲೂ ಕೂಡ ಹೇಳಲಿಕ್ಕಾಗಲ್ಲ. ಬಟ್ ಅಲ್ಲೆಲ್ಲೋ ಒಂದು ಪ್ರದೇಶದಲ್ಲಿ ದೇವರದನ್ನ ಸೃಷ್ಟಿ ಮಾಡಿರಬಹುದು ಅಂತ ಕೆಲವೊಂದು ಅಭಿಪ್ರಾಯಗಳಿದೆ. ಓಕೆ, ಸೊ ಏದೇನ್ ತೋಟ ಅನ್ನೋದು ಒಂದು ಕತೆ ಮಾತ್ರ ಅಲ್ಲ, ಆದರೆ ನಿಜವಾಗಿ ಇದ್ದಂಥ ಸ್ಥಳ ಈಗಲೂ ಅದರ ಒಂದು ಜಿಯೋಗ್ರಾಫಿಕಲ್ ಫೀಚರ್ಸ್ ಇನ್ನೂ ಇದೆ. ಆದರೆ ಎಕ್ಸಾಕ್ಟ್ ಲೊಕೇಶನ್ ಇಲ್ಲ, ಯಾಕಂದ್ರೆ ನಾವು ಕೇಳಿದ ಹಾಗೆ ಅರ್ತ್ ಅನ್ನೋದು ಸ್ಥಾನ ಪಲ್ಲಟ ಆಗ್ತಾನೆ ಇದೆ. ಸೊ ಆ ಕಾರಣದಿಂದ ಒಂದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲ ಅಣ್ಣ. ಮತ್ತೆ ನಾನು ಕೂಡ ಗಾರ್ಡನ್ ಆಫ್ ಈಡನ್ ಬಗ್ಗೆ ನೋಡುವಾಗ ಈ ಬೈಬಲ್ ಪ್ರಾಜೆಕ್ಟ್ ವಿಡಿಯೋಸು ಮತ್ತೆ ತುಂಬ ಕಡೆ ನಾನು ಕೇಳಿಸ್ಕೊಳ್ತಿರುವಾಗ ನಾನು ಕೂಡ ತುಂಬ ಕಡೆ ನೋಡುವಾಗ ಗಾರ್ಡನ್ ಆಫ್ ಈಡನ್ ಅನ್ನೋದು ಒಂದು ದೊಡ್ಡ ಬೆಟ್ಟ ಅಂತ ಹೇಳ್ತಾರೆ. ವಾಸ್ ಗಾರ್ಡನ್ ಆಫ್ ಈಡನ್ ಅ ಬಿಗ್ ಮೌಂಟೇನ್, ಒಂದು ದೊಡ್ಡ ಬೆಟ್ಟ ವೇರ್ ದ ಹೆವನ್ ಅಂಡ್ ಅರ್ತ್ ಓವರ್ಲ್ಯಾಪ್ಡ್? ಅದನ್ನ ಹೇಳಲಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ನೀವು ಒಂದು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ದೇವರು ತನ್ನ ವ್ಯಕ್ತಿಗಳನ್ನ ಸಂಧಿಸ್ಬೇಕಂದ್ರೆ ಅವ್ರನ್ನ ಎಲ್ಲಿ ಕರೀತಾ ಇದ್ರು? ಬೆಟ್ಟ ಕರೀತಾ ಇದ್ರಲ್ಲ. ಸೊ ಇವಾಗ ದೇವರ ಪ್ರಸನ್ನತೆ ಇರುವಂತ ಜಾಗ ಯೋಚನೆ ಮಾಡಿ ನೋಡ್ರಿ. ಏದೇನ್ ತೋಟ ದೇವರ ಪ್ರಸನ್ನತೆಯಿಂದ ತುಂಬಿತ್ತು. ಹಾಗಾದ್ರೆ ಅದು ಒಂದು ಬೆಟ್ಟದ ಮೇಲೆ ಇರಬಹುದು ಅನ್ನುವಂತ ಕೆಲವೊಂದು ಉದಾಹರಣೆಗಳು ಕೆಲವೊಂದು ಜನ ಹೇಳ್ತಾರೆ. ಬಟ್ ಅದರ ಬಗ್ಗೆ ಇನ್ನೂ ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ದೇವರದನ್ನ ಮನುಷ್ಯನಿಗೆ ಮರೆಯಾಗಿಟ್ಟಿರುವಾಗ ನಾವು ಅದನ್ನ ಹುಡುಕೋದ್ರಲ್ಲಿ ಯಾವುದೇ ಫಲ ಸಿಗಲ್ಲ. ಸೊ ಇವಾಗ ನಮಗಿರುವಂಥ ಇದು ಕೆಲವೊಂದು ನಾನು ಹೇಳಿದ್ನಲ್ಲ, ಈಗ ಯೂಫ್ರಟಿಸ್ ಆಗಿರ್ಬೋದು, ಟೈಗ್ರಿಸ್ ಆಗಿರ್ಬೋದು, ಈ ನದಿಗಳನ್ನು ಇಟ್ಕೊಂಡು ಅಥವಾ ಅಲ್ಲಿದ್ದಂಥ ಕೆಲವೊಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು, ಈಗ ನಾನು ಹೇಳಿದ ಹಾಗೆ ಮೆಸೊಪೊಟೋಮಿಯಾ ನಾಗರಿಕತೆ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಲ್ಲ, ಅದನ್ನು ಇಟ್ಕೊಂಡು ನಾವು ಇಲ್ಲಿ ಇದ್ದಿರಬಹುದೇನೋ ಅಂತ ಯೋಚನೆ ಮಾಡಬಹುದೇ ಹೊರತು ಇಲ್ಲೇ ಇದೆ ಅಂತ ಹೇಳಲಿಕ್ಕಾಗಲ್ಲ. ಕರೆಕ್ಟ್. ಅಥವಾ ಅದು ಬೆಟ್ಟ ಆಗಿತ್ತಾ ಅಥವಾ ಒಂದು ವ್ಯಾಲಿ ಆಗಿತ್ತಾ ಅದು ನಮಗೆ ಗೊತ್ತಿಲ್ಲ. ಬಟ್ ಇತ್ತು, ದೇವರು ಅದನ್ನ ಸೃಷ್ಟಿ ಮಾಡಿ ಮನುಷ್ಯನನ್ನ ಇಟ್ಟಿದ್ರು. ಆ ಮನುಷ್ಯ ದೇವರಿಗೆ ಅವಿಧೇನಾದ್ರಿಂದ ದೇವರವನನ್ನ ಅಲ್ಲಿಂದ ಹೊರಗಡೆ ಹಾಕಿದ್ರು ಅಂತ ಇದೆ. ದೇವರಿಗೆ ಸ್ತೋತ್ರ ಆಗಲಿ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಬೆಟ್ಟದ ಮೇಲೆ ಇತ್ತು, ಮಂಜುಷದಲ್ಲಿತ್ತು. ಆದರೆ ಈಗ ದೇವರ ಪ್ರಸನ್ನತೆ ನಮ್ಮಲ್ಲಿದೆ ಅಲ್ಲನಾ? ಹೌದು, ದೇವರ ಪ್ರಸನ್ನತೆ ಎಲ್ಲ ಸ್ಥಳಗಳಲ್ಲಿದೆ. ಎಲ್ಲೆಲ್ಲಿ ದೇವರ ವಾಕ್ಯ ಹೇಳುತ್ತಲ್ಲ, ಎಲ್ಲಿ 2-3 ಹೆಸರಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ. ಸೊ ದೇವರ ಪ್ರಸನ್ನತೆ ಎಲ್ಲ ಕಡೆಗಳಲ್ಲಿದೆ. ಆತನ ಪ್ರಸನ್ನತೆ ಬಯಸುವವರ ಮಧ್ಯದಲ್ಲಿ ಆತನ ಪ್ರಸನ್ನತೆ ಯಾವಾಗಲೂ ಇರುತ್ತೆ. ಆಮೆನ್. ಓಕೆ ಅಣ್ಣ, ಸೊ ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್. ಅಣ್ಣ, ಆದಾಮ್ ಮತ್ತೆ ಏವ್ ಬಗ್ಗೆ, ಆಡಮ್ ಅಂಡ್ ಈವ್ ಬಗ್ಗೆ ನಾವು ಅನೇಕ ಸ್ಟೋರಿಗಳನ್ನ ಕೇಳಿರ್ತೀವಿ. ಅವರು ದೇವರಿಂದ ಸೃಷ್ಟಿಸಲ್ಪಟ್ರು, ಮಣ್ಣಿನಿಂದ ಸೃಷ್ಟಿಸಲ್ಪಟ್ರು, ಜೀವಶ್ವಾಸ ಅವರಲ್ಲಿ ಹಾಕಲ್ಪಟ್ಟಿತ್ತು ಅಂತೂ, ಮತ್ತೆ ಅವ್ರ ಪಾಪ ಮಾಡಿದ್ರು ಅಂತಲ್ಲ. ಅವರ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮ್ಗೆ ಗೊತ್ತಿರೋ ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಳ್ಬಹುದು ಬಹುದಾ? ಓಕೆ, ಆದಮ್ ಅಂಡ್ ಈವ್ ಅಂತ ಹೇಳ್ಬೇಕಂದ್ರೆ ನಾನು ಬೈಬಲ್ ಓದ್ಬೇಕಾದ್ರೆ ಎಲ್ಲರೂ ಅವ್ವ ಅಂತ ಹೇಳ್ತೀವಲ್ಲ, ಕನ್ನಡದಲ್ಲಿ ಅವ್ವ ಅಂತಿದೆ. ಆಕ್ಚುಲಿ ಮೊದಲನೇ ಹೆಸರು ಅವಳಿಗೆ ಇದ್ದಿದ್ದು ನಾರಿ ಅಂತ. ನಾರಿ ಅಂತ ನೀವು ಬೈಬಲ್ ಓದ್ರೆ ಗೊತ್ತಾಗುತ್ತೆ ನಿಮ್ಗೆ. ಮೊದಲು ನಾರಿ ಅಂತ ಕರೆದ್ರು. ಅದಾದ್ಮೇಲೆ ನಾವು ನೋಡ್ತೀವಿ ಅವ್ವಾಗೆ ದೇವರು ವರ ಕೊಟ್ಟಿದ್ರೆ, ಏನಂತ ಒಂದು ವರ ಅಂತಾನೆ ಅನ್ಕೊಂಡ್ರೆ. ಯಾಕಂದ್ರೆ ಅದನ್ನ ಒಂದು ಜೀವವನ್ನು ಉಂಟು ಮಾಡುವಂತ ಒಂದು ವರ, ಅದು ಸ್ತ್ರೀಗೆ ಮಾತ್ರ ಇರುವಂಥದ್ದು ಅಲ್ವಾ? ದಟ್ಸ್ ಎ ಗಿಫ್ಟ್ ಫ್ರಮ್ ಗಾಡ್ ಟು ದ ವಿಮೆನ್. ಆದ್ರೆ ಅದನ್ನ ಪಡ್ಕೊಂಡಿದ್ರಿಂದ ಅವಳು ಅವ್ವ ಆದಳು ಅಲ್ವಾ? ಆದ್ರೆ ನೀವು ಹಿಬ್ರು ಅಲ್ಲಿ ಆದ ಮತ್ತೆ ಹವ್ವಳಿಗೆ ಬೇರೆ ಬೇರೆ ಅರ್ಥಗಳಿದೆ. ಅದೇನಂತ ತಿಳ್ಕೊಳ್ಳೋಣ ನಾವು. ನಾನು ಬರ್ಕೊಂಬಂದಿದ್ದೀನಿ ಎಲ್ಲಾನು, ಹಾಗಾಗಿ ನಾನು ಅದನ್ನೇ ನಿಮ್ಗೆ ಹೇಳ್ತೀನಿ. ಆದಾಮ ಅಂತ ಹೇಳಿದ್ರೆ ಮನುಷ್ಯ, ಮಾನವ ಅಲ್ವಾ? ಅಥವಾ ಗಂಡಸು, ಮ್ಯಾನ್ ಅಂತ ಹೇಳ್ತೀವಲ್ಲ ನಾವು. ಆದ್ರೆ ಅದಕ್ಕಿರುವಂತ ಒಂದು ಮೂಲ ಅರ್ಥ ಅಂತ ಹೇಳಿದ್ರೆ, ಇವಾಗ ನಮ್ಗೆ ಶಾಲೋ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ನಮ್ಗೊಂದು ಅರ್ಥ ಆಗುತ್ತೆ. ಬಟ್ ಅದನ್ನೇ ನಾವು ಮೂಲ ಅರ್ಥಕ್ಕೆ ಹೋದ್ರೆ ಅದರ ಅರ್ಥ ಬಂದ್ಬಿಟ್ಟು ಅರ್ತ್
ಮಡ್, ಗ್ರೌಂಡ್, ಡಸ್ಟ್ ಅಂತೇಳಿ. ಆಯ್ತಾ? ಒಬ್ಬ ಪುರುಷನಿಗಿರುವಂಥ ನಿಜವಾದ ಅರ್ಥ ಡಸ್ಟ್, ಗ್ರೌಂಡ್. ಆಯ್ತಾ? ನೋಡ್ರಿ, ಹಾಗಾದ್ರೆ ದೇವರು ಆದಾಮನನ್ನ ಆ ಒಂದು ಅರ್ತ್, ಮಣ್ಣು ಅಲ್ವಾ, ಆ ಭೂಮಿ, ಆ ಧೂಳಿನಿಂದ ಸೃಷ್ಟಿ ಮಾಡಿದಾದ್ಮೇಲೆ ದ ಸ್ಪೆಷಾಲಿಟಿ ಆಫ್ ಆಡಮ್ ಈಸ್ ಅವನೊಂದು ಬೊಂಬೆ ಆಗಿದ್ದ ಅಷ್ಟೇ. ಆದರೆ ದೇವರು ಅವನಿಗೆ ಜೀವಶ್ವಾಸವನ್ನು ಹೊರಡಿಸಿದ್ರಿಂದ ಅವನು ಬದುಕುವ ಪ್ರಾಣಿಯಾದನು ಅಂತ ಬೈಬಲ್ ಹೇಳುತ್ತೆ ನಮಗೆ. ಹೌದು, ಅವನು ಬದುಕುವ ಪ್ರಾಣಿಯಾಗಿದ್ದು ಯಾವುದರಿಂದ? ದೇವರ ಶ್ವಾಸದಿಂದ. ದ ಸ್ಪೆಷಾಲಿಟಿ ಆಫ್ ಆಡಮ್ ಈಸ್ ಗಾಡ್ಸ್ ಬ್ರೆತ್ ಇನ್ ಹಿಮ್. ಹೌದು, ದೇವರ ಶ್ವಾಸ ಅವನಲ್ಲಿ ಇರೋದ್ರಿಂದಾನೇ ಅವನು ಸ್ಪೆಷಲ್. ನೆಕ್ಸ್ಟ್ ನಾವು ನೋಡ್ತೀವಿ. ಹಾಗಾದ್ರೆ ಆಡಮ್ ಏನನ್ನ ಸಿಂಬಲೈಸ್ ಮಾಡ್ತಾನೆ ಅಂತ ನೀವು ಥಿಯಾಲಜಿಕಲಿ ನೋಡೋದಾದ್ರೆ, ಆಡಮ್ ಸಿಂಬಲೈಸ್ ಮಾಡೋದು ಕನೆಕ್ಷನ್ ಬಿಟ್ವೀನ್ ಮ್ಯಾನ್, ಗಾಡ್ ಅಂಡ್ ಕ್ರಿಯೇಷನ್. ಓಕೆ, ಅಂದ್ರೆ ಏನು? ಅವನು ದೇವರು, ಮನುಷ್ಯರು ಮತ್ತೆ ಸೃಷ್ಟಿಗಳ ಮಧ್ಯೆ ಒಂದು ಗುರುತಾಗಿದ್ದಾನ ಅವನು. ತುಂಬಾ ಜನಕ್ಕೆ ಏನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ, ಆದಾಮ ಅಂತ ಹೇಳಿದ್ರೆ ದೇವರು ಆದಾಮನ್ನ ಸೃಷ್ಟಿ ಮಾಡಿದ್ರು, ನೀವು ಭೂಮಿಯಲ್ಲಿ ಹೆಚ್ಚಿ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ರಿ ಅಂತ ದೇವರು ಹೇಳಿದ್ರು ಅಂದ್ರೆ ಸ್ವಾರ್ಥಿಯಾಗಿ ಸ್ವಾಧೀನ ಮಾಡ್ಕೊಂಬಿಡಕ್ ಹೋಗ್ಬಿಡ್ತಾ ಇದ್ದಾರೆ. ಆದ್ರೆ ದೇವರಿಗೂ ಮನುಷ್ಯರಿಗೂ ಸೃಷ್ಟಿಗೂ ಅವನು ಒಂದು ಗುರುತಾಗಿದ್ದಾನೆ. ಸೊ ಆಲ್ ದ ಮೆನ್, ಯು ರಿಮೆಂಬರ್, ಎಲ್ಲ ಗಂಡಸರು ಯೋಚನೆ ಮಾಡ್ರಿ, ನಿಮಗಿರುವಂತ ಜವಾಬ್ದಾರಿ ಏನ್ ಗೊತ್ತಾ? ನೀವು ದೇವರ ಮತ್ತೆ ಸೃಷ್ಟಿಯ ಒಂದು ಗುರುತಾಗಿದ್ದೀರಾ. ಯು ಹ್ಯಾವ್ ಬೀನ್ ಅ ಸೈನ್, ಅಲ್ಲಿ ನೀವು ಗುರುತಾಗಿದ್ದೀರಾ ಅನ್ನೋದನ್ನ ನೀವು ಮರಿಬಾರ್ದು. ಆಯ್ತಾ? ಎರಡನೇದು ಅವ್ವ, ದ ಸ್ಪೆಷಾಲಿಟಿ ಆಫ್ ಅವ್ವ. ದೇವರು ಆದಾಮನಿಗೆ ಗಾಢ ನಿದ್ರೆ ಬರಮಾಡಿ ಅವನ ಪಕ್ಕೆ ಎಲುಬಿನಿಂದ ಒಂದು ಎಲುಬನ್ನ ತೆಗೆದು ಸ್ತ್ರೀ ಮಾಡಿದ್ರು ಅಲ್ವಾ? ಹಾಗಾದ್ರೆ ಪಕ್ಕೆ ಎಲುಬಿಂದ ಏನಕ್ಕೆ ದೇವರು ತೆಗಿಬೇಕಾಗಿತ್ತು ಜಾಕ್ಸನ್? ಈ ಪ್ರಶ್ನೆ ತುಂಬಾ ಸರಿ ನಾವು ಚರ್ಚೆ ಮಾಡುವಾಗ ತುಂಬಾ ಜನ ಹೇಳ್ತಾರೆ ರಿಬ್ ಒಂದು ಈಕ್ವಾಲಿಟಿ ತೋರಿಸುತ್ತೆ ಅಂತ. ಅಂದ್ರೆ ಇಲ್ಲಿಂದ ಹತ್ತಿದ್ರೆ ಮೇಲೆ, ಕೆಳಗಡೆಯಿಂದ ಹತ್ತಿದ್ರೆ ಕೆಳಗಡೆ, ರಿಬ್ಬಿಂದ ಹತ್ತಿದಾಗ ಈಕ್ವಾಲಿಟಿ ತೋರಿಸುತ್ತೆ ಅಂತ. ಅಂದ್ರೆ ಅದೇ ನಾಪಕ ಇದೆ ನನಗೆ. ತುಂಬಾ ಜನ ಉತ್ತರ ಕೊಟ್ಟಿದ್ದಾರೆ. ಹೌದು, ತುಂಬಾ ಜನ ಪ್ರಸಂಗ ಮಾಡ್ಬೇಕಾದ್ರೆ ಹೇಳ್ತಾರೆ, ದೇವ್ರು ಏನಾದ್ರೂ ಅವಳನ್ನ ಕಾಲಿನಿಂದ ತೆಗೆದ್ಬಿಟ್ಟಿದ್ರೆ ಅಲ್ವಾ, ಅವಳೆಲ್ಲ ತುಳಿದಾಕ್ಬಿಡ್ತಾ ಇದ್ರು, ಅಥವಾ ಅವಳನ್ನ ತಲೆಯಿಂದ ಏನಾದ್ರು ದೇವರು ತೆಗೆದು ಮಾಡ್ಬಿಟ್ಟಿದ್ರೆ ಅವಳು ತಲೆ ಆಗಿರ್ತಾ ಇದ್ಲು. ಸೊ ದೇವರು ರಿಬ್ಬಿಂದ ತೆಗೆದು, ಅದೇ ತುಂಬಾ ಜನ ಹೇಳೋ ಹಾಗೇನೆ ಒಂದು ಈಕ್ವಾಲಿಟಿ ಅಲ್ವಾ? ಅದೇ ಉತ್ತರ. ದೇವರು ಆದಾಮನನ್ನ ಸೃಷ್ಟಿ ಮಾಡಿ ಅವನಿಗೆ ಜೀವಶ್ವಾಸ ಕೊಟ್ಟಿರ್ಬೋದು, ಆದ್ರೆ ಅವಳನ್ನ ದೇವರು ತುಂಬಾ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಿದ್ರು. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಆದಾಮನನ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡೋಣ ಅಂತ ಆದಾಮನ ಸೃಷ್ಟಿ ಮಾಡಿದ್ರು. ಆದ್ರೆ ಅವಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವ್ರು ಏನ್ ಮಾಡಿದ್ರು? ಆದಾಮಿನ ಇಂಟೆನ್ಷನ್ ಮ್ಯಾಟರ್ಸ್. ಆ ಇಂಟೆನ್ಷನ್ ಏನು? ಆ ಉದ್ದೇಶ ಏನು? ಮನುಷ್ಯನಿಗೆ, ಆದಾಮನಿಗೆ ಒಂದು ಸಂಗಾತಿಯನ್ನು ಉಂಟು ಮಾಡಬೇಕೆಂಬ ಒಂದು ಉದ್ದೇಶದಿಂದ. ಆಮೇಲೆ ಮತ್ತೆ ಒಂದು ಹೆಲ್ಪರ್ ಆಡಮ್ಗೆ, ಸಹಾಯಕಳು. ಮತ್ತೆ ಇನ್ನೊಂದು ಉದ್ದೇಶ ಏನಂದ್ರೆ ಆಲ್ಸೋ ಟು ಮಲ್ಟಿಪ್ಲೈ. ಕರೆಕ್ಟ್. ನೋಡ್ರಿ, ಅದಕ್ಕೆ ಅವ್ವ, ದ ವಿಮೆನ್ ಅನ್ನೋದನ್ನ ನಮ್ಮ ಒಂದು ಸಮಾಜದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ದೇ ಆರ್ ವೆರಿ ವೆರಿ ಸ್ಪೆಷಲ್. ಆಯ್ತಾ? ನಾಟ್ ಓನ್ಲಿ ಮೆನ್ ಬಟ್ ವಿಮೆನ್ ಇಸ್ ವೆರಿ ವೆರಿ ಸ್ಪೆಷಲ್. ಅದರಲ್ಲೂ ಒನ್ ಥಿಂಗ್ ನಾವು ಧೈರ್ಯವಾಗಿ ಹೇಳಬಹುದು ಏನಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಒಂದು ಗೌರವ ಕೊಡ್ತೀವಿ. ಆಯ್ತಾ? ಹೆಣ್ಣಿಗೆ ಒಂದು ಗೌರವ ಇದೆ, ಹೆಣ್ಣಿಗೆ ಒಂದು ಮರ್ಯಾದೆ ನಾವು ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನೋಡ್ರಿ, ದೇವರು ಆದಾಮನನ್ನ ಸೃಷ್ಟಿ ಮಾಡಿ he become a symbol of God and creation. ದೇವರಿಗೂ ಮತ್ತೆ ಸೃಷ್ಟಿಗಳಿಗಿರುವಂತ ಒಂದು ಗುರುತಾಗ ಅವನಿದ್ದಾನೆ. ಆದ್ರೆ ಅವಳನ್ನ ದೇವರು ಸೃಷ್ಟಿ ಮಾಡಿದಾಗ ಆತನು 3 ವಿಷಯಗಳನ್ನ ಇಟ್ಟ. ಒಂದನೇದು ಲೈಫ್ ಗಿವಿಂಗ್ ಪವರ್, ಕಂಟಿನ್ಯೂಟಿ ಆಫ್ ಹ್ಯೂಮನ್ಸ್. ದೇವರ ಒಂದು ಯೋಚನೆಯಲ್ಲಿ ಬಂದಂತ ಒಬ್ಬ ಮನುಷ್ಯ ಅಲ್ವಾ, ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟಂತ ಒಬ್ಬ ಮನುಷ್ಯ, ದೇವರ ಉಸಿರಿನಿಂದ ಉಸಿರಾಡ್ತಿರುವಂತ ಒಬ್ಬ ಮನುಷ್ಯನನ್ನ ಸೃಷ್ಟಿಸುವಂತ ಒಂದು ಬಹುಮಾನವನ್ನ ದೇವರ ಸ್ತ್ರೀ ಕೊಟ್ಟರು. ಎರಡನೇದಾಗಿ ಪಾರ್ಟ್ನರ್ಶಿಪ್. ಆಯ್ತಾ? ಒಂದನೇದು ಲೈಫ್ ಗಿವಿಂಗ್, ಎರಡನೇದು ಪಾರ್ಟ್ನರ್ಶಿಪ್. ಒಂದು ಜೀವ ಕೊಡುವಂತ, ಒಂದು ಜೀವವನ್ನ ಸೃಷ್ಟಿ ಮಾಡುವಂತ ಒಂದು ಬಲ. ಎರಡನೇದು ಪಾರ್ಟ್ನರ್ಶಿಪ್, ಜೊತೆಗಾರಿಕೆ ಅಂತ ನಾವು ಹೇಳ್ತೀವಿ ಅಲ್ವಾ. ಒಬ್ಬ ಗಂಡಸಿಗೆ ದ ಬೆಸ್ಟ್ ಪಾರ್ಟ್ನರ್ ಈಸ್ ಗರ್ಲ್, ನಾಟ್ ಬಾಯ್. ದೇವರು ಆದಾಮನ್ ಜೊತೆಲಿ ಇನ್ನೊಬ್ಬ ಹುಡುಗನ್ ಸೃಷ್ಟಿ ಮಾಡಿಲ್ಲ, ಅಥವಾ ಅವಳ ಜೊತೆಲಿ ಇನ್ನೊಬ್ಬ ಹುಡುಗಿನ ಸೃಷ್ಟಿ ಮಾಡಿಲ್ಲ.
ದೇವರು ಸೃಷ್ಟಿ ಮಾಡಿದ್ದು ಆದಾಮನ ಜೊತೆಲಿ ಅವಳನ್ನ. ಓಕೆ. ಆಯ್ತಾ, ಈಗೆಲ್ಲ ನಾವು ನೋಡ್ತೀವಲ್ಲ, ದ ಕಲರ್ ಕಮ್ಯುನಿಟಿ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಸೊ ದೇವ್ರ ಹಂಗೆ ಸೃಷ್ಟಿ ಮಾಡಿಲ್ಲ ನಮ್ಮನ್ನ. ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದು ಆದಾಮ ಅವ್ವ, ಮೇಲ್ ಅಂಡ್ ಫೀಮೇಲ್. ಆಯ್ತಾ, ದ ಮೋಸ್ಟ್ ಬೆಸ್ಟ್ ಏನಂತೀವಿ, ಬೆಸ್ಟ್ ಪಾರ್ಟ್ನರ್ಶಿಪ್ ಇಸ್ ಬಿಟ್ವೀನ್ ಮೆನ್ ಅಂಡ್ ವಿಮೆನ್, ಹಸ್ಬೆಂಡ್ ಅಂಡ್ ವೈಫ್, ನಾಟ್ ಗರ್ಲ್ ಫ್ರೆಂಡ್ ಅಂಡ್ ಬಾಯ್ ಫ್ರೆಂಡ್. ಹಸ್ಬೆಂಡ್ ಅಂಡ್ ವೈಫ್ ಆಗಿರೋದ್ರಿಂದಾನೇ ಅದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ನೋಡ್ರಿ, ದೇವ್ರ ಆದಾಮನ್ನ ಒಬ್ಬನ್ನೇ ಬಿಟ್ಬಿಡ್ಬೋದಾಗಿತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಈಗಿನವ್ರು ಏನಾದರೂ, ಈಗಿನವ್ರಿಗೆ ಒಬ್ಬಂಟಿಗರಾಗಿರ್ಲಿಕ್ಕೆ ಆಸೆ ಯಾವಾಗ್ಲೂ. ಬಟ್ ಆದರೆ ಸಂತೋಷವಾದ ಜೀವಿತವನ್ನು ಜೀವಿಸ್ಬೇಕಾದ್ರೆ ನಿಮ್ಮ ಜೊತೆಲಿ ಒಬ್ಬರ ಸಹಕಾರಣಿ ಬೇಕು ಅಲ್ವಾ? ಒಂದು ಸ್ತ್ರೀಗೆ ಒಬ್ಬ ಪುರುಷ ಬೇಕು, ಒಬ್ಬ ಪುರುಷನಿಗೆ ಒಂದು ಸ್ತ್ರೀ ಬೇಕು. ಆಯ್ತಾ, ಅದನ್ನು ಪಾರ್ಟ್ನರ್ಶಿಪ್. ದೇವರ ಕಾರ್ಯಗಳನ್ನು ಮಾಡಲಿಕ್ಕೂ ದೇವರ ಉದ್ದೇಶಗಳನ್ನು ನೆರವೇರಿಸಲಿಕ್ಕೂ ನಮಗೆ ಅದೆರಡು ಉಪಯುಕ್ತವಾಗಿರುತ್ತೆ. ಅದು ದೇವರ ಚಿತ್ತದ ಪ್ರಕಾರವಾಗಿದ್ದರೆ ಮಾತ್ರ. ಮೂರನೇದು, ದೇವರು ಅವಳನ್ನು ಸೃಷ್ಟಿ ಮಾಡಿದ್ದಕ್ಕೆ ಉದ್ದೇಶ ದ ರಿಡೆಂಟಿವ್ ಹೋಪ್. ದ ರಿಡೆಂಟಿವ್ ಹೋಪ್. ದ ರಿಡೆಂಟಿವ್ ಹೋಪ್, ವಿಮೋಚನೆಯ ನಿರೀಕ್ಷೆ. ವಿಮೋಚನೆಯ ನಿರೀಕ್ಷೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಇವಾಗ ದೇವರ ಆದಾಮನಿಗೆ ಹೇಳ್ಬೋದಾಗಿತ್ತಲ್ಲ, ನಿನ್ನ ಒಂದು ಸಂತಾನದಲ್ಲಿ ನಾನು ಈ ಸೈತಾನ ತಲೆನ ಜಜ್ತೀನಿ ಅಂತ. ಅರೆ ದೇವ್ರು ಏನ್ ಮಾಡಿದ್ರು? ಸ್ತ್ರೀಗೆ ಹೇಳಿದ್ರು. ಆ ವಿಮೋಚನೆ ಸ್ತ್ರೀಯಲ್ಲಿಟ್ರು. ಅದಕ್ಕೆ ಯೇಸುಸ್ವಾಮಿ ಕನ್ನಿಕೆಯಾದ ಮರಿಯಳಲ್ಲಿ ಹುಟ್ಟಿದ್ದಲ್ವ. ಸೈತಾನನ ತಲೆಯನ್ನ ಜಜ್ಲಿಕ್ಕೋಸ್ಕರವಾಗಿ ದೇವರು ಸ್ತ್ರೀಯನ್ನು ಉಪಯೋಗಿಸ್ಕೊಂಡ್ರು. ಸೊ ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ಅ ವಿಮೆನ್. ಸ್ತ್ರೀಯನ್ನ ನೀವೇನ್ ಮಾಡಬೇಡ್ರಿ, ಕಡೆಗಾಣಿಸ್ಬಾರ್ದು ಅಲ್ವಾ? ನೀವು ದೇವರಿಗೂ ಸೃಷ್ಟಿಯ ಮಧ್ಯದಲ್ಲಿ ಒಂದು ಗುರುತಾಗಿದ್ದೀರಾ. ಆದರೆ ದೇವರು ಸ್ತ್ರೀಗೆ 3 ತುಂಬ ಪ್ರಾಮುಖ್ಯವಾದಂಥ ಜವಾಬ್ದಾರಿಗಳನ್ನು, ತುಂಬ ಪ್ರಾಮುಖ್ಯವಾದ ಕೆಲಸಗಳನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಸ್ತ್ರೀಯರನ್ನು ಗೌರವಿಸಬೇಕು, ಸ್ತ್ರೀಯರನ್ನು ಪ್ರೀತಿಸಬೇಕು, ಸ್ತ್ರೀಯರನ್ನು ಕಡೆಗಾಣಿಸ್ಬಾರ್ದು. ಹಂಗಂತ ಸ್ತ್ರೀಯರು ಪುರುಷರನ್ನು ಕಡೆಗಾಣಿಸ್ಬಾರ್ದು ಕೂಡ. ಅದು ಹೇಳ್ಬಿಡೋಣ ಅಲ್ವಾ? ಅದು ಹೇಳ್ಬಿಟ್ರೆ ಸರಿ ಹೋಗುತ್ತೆ. ನೆಕ್ಸ್ಟ್, ಯಾಕಂದರೆ ತುಂಬ ಸ್ತ್ರೀಯರ ಪರವಾಗಿ ಹೋಗಿತ್ತಲ್ಲ ತುಂಬ. ಹೌದು. ಸೊ ಹಂಗಂದ್ರೆ ಈಗ ಸ್ತ್ರೀ ಏನನ್ನ ಸೂಚಿಸ್ತಾಳೆ ಅಂತ ಹೇಳಿದ್ರೆ, ಒಂದು ನಿರೀಕ್ಷೆ ಮತ್ತೆ ಇನ್ನೊಂದು ಜೀವವನ್ನ ಸೂಚಿಸ್ತಾಳೆ. ಅಂದ್ರೆ ಶಿ ಇಸ್ ಅ ಸಿಂಬಲ್ ಆಫ್ ಲೈಫ್ ಅಂಡ್ ಹೋಪ್. ಹಾಗೆ ಇರುತ್ತೆ. ಇದು ಆದಾಮ ಅವನ ಬಗ್ಗೆ ನಾವು ತಿಳ್ಕೊಳ್ಬಹುದಾದಂತ ಇನ್ನು ಸ್ವಲ್ಪ ಮಾಹಿತಿ. ಓಕೆ, ಥ್ಯಾಂಕ್ ಯು. ಓಕೆ ಅಣ್ಣ. ಸೊ ನಾವು ನೋಡಿದ್ವಿ ಆದಾಮ ಮತ್ತು ಸ್ತ್ರೀಯ ಒಂದು ಮಹತ್ವ ಮತ್ತು ಅವರ ಒಂದು ಸ್ಪೆಷಾಲಿಟಿ ಏನು ಅಂತ, ದೇವರು ಅವ್ರನ್ನ ಹೇಗೆ ಸೃಷ್ಟಿ ಮಾಡಿದ್ದಾರೆ ಮತ್ತು ನಿಮ್ಮ ಒಂದು ಪರ್ಸ್ಪೆಕ್ಟಿವ್ನ ಶೇರ್ ಮಾಡಿದ್ರಿ. ಸೊ ನೀವು ಕೂಡ ಹೇಳ್ತಿದ್ರಲ್ಲಣ್ಣ, ಲೈಕ್ ಮನುಷ್ಯ ಬಂದು, ಒಂದು ಮ್ಯಾನ್ ಬಂದು ವುಮನ್ನ ಇಲ್ಟ್ರೇಟ್ ಮಾಡಬಾರ್ದು, ಇಲ್ಲ ಕೆಳಗಡೆ ನೋಡಬಾರ್ದು ಅಂತ. ಸೊ ಇದೆಲ್ಲ ಮಾತಾಡುವಾಗ ಒಂದು ಪದ ಬರುತ್ತಲ್ಲ, ಆ ಥರ ಮಾಡೋದು ಪಾಪ ಅನ್ನೋದು ಬರುತ್ತಲ್ಲ. ಹೌದು. ಫಾರ್ ಎಕ್ಸಾಂಪಲ್, ಒಂದು ಗಂಡಸು ಒಂದು ಸ್ತ್ರೀಯನ್ನು ಲೈಕ್ ತಪ್ಪಾಗಿ ನೋಡುವುದು ಕೂಡ ಪಾಪ ಅಂತೆಲ್ಲ ಬರುತ್ತಲ್ಲ. ಸೊ ಮತ್ತೆ ಹೊಡಿಯೋದು, ಇಲ್ಲ ಸ್ತ್ರೀ ಗಂಡಸನ್ನ ಹೊಡಿಯೋದು ಕೂಡ ಈಕ್ವಲ್ ಆಗಿ ಮಾತಾಡ್ಬೇಕಂದ್ರೆ, ಸೊ ಇದೆಲ್ಲ ಪಾಪ ಆಗುತ್ತಲ್ಲ. ಸೊ ಪಾಪ ಅಂದ್ರೆ ಏನಣ್ಣ? ಇದು ಕೂಡ ಆದಿಕಾಂಡದಲ್ಲಿಂತಾನೆ ಬಂತು. ಸೊ ಪಾಪ ಅನ್ನೋದಕ್ಕೆ ಮೂಲ ಬಂದ್ಬಿಟ್ಟು, ಮೂಲ ಯಾವುದು ಅಂತ ಹೇಳಿದ್ರೆ ಅವಿಧೇಯತೆ. ಸೊ ಇಲ್ಲಿ ಅವಿಧೇಯತೆ, ನೀವು ಸತ್ಯವೇದದ ಪ್ರಕಾರ ಅಥವಾ ದೈವಶಾಸ್ತ್ರದ ಪ್ರಕಾರ ಪಾಪ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮಿಸ್ಸಿಂಗ್ ದ ಮಾರ್ಕ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಗುರುತನ್ನ ಮೀರಿ ಹೋಗೋದು. ದೇವರು ನಿಮಗೊಂದು ಗುರುತನ್ನ ಇಟ್ಟಿದ್ದಾನೆ, ಇಲ್ಲಿಂದ ನೀವು ಮುಂದಕ್ಕೆ ಹೋಗ್ಬಾರ್ದು, ಇದನ್ನ ನೀವು ದಾಟಬಾರ್ದು ಅನ್ನುವಂಥ ಗುರುತನ್ನ ಕೇಳದೆ ಅದನ್ನ ಮೀರಿ ಹೋಗೋದೇ ಪಾಪ. ಓಕೆ. ಸೊ ಪಾಪ ಅನ್ನೋದು ಎಲ್ಲಿ ಶುರುವಾಯಿತು ಅಂತ ಹೇಳಿದ್ರೆ, ಆದಿಕಾಂಡದಲ್ಲಿ ದೇವರವ್ರಿಗೆ ಮಾಡಬಾರ್ದು ಅಂತ ಹೇಳಿದಂಥ ಒಂದು ಕಾರ್ಯವನ್ನ ಆದಾಮ ಅವ್ವ ಸ್ವ ಇಚ್ಛೆಯಿಂದ ಮಾಡಿದ್ರು. ಸೊ ಅದಕ್ಕೆ ಅವರಲ್ಲಿ ಪಾಪ ಬಂತು. ಸೊ ನೋಡ್ರಿ, ಪಾಪ ಅಂತ ಹೇಳುವಾಗ ಇದರ ಬಗ್ಗೆ ಅನೇಕ ಜನ ಅನೇಕ ರೀತಿಯಾಗಿ ಮಾತಾಡ್ಬೋದು. ಬಟ್ ನಾನು ನಿಮಗೆ ಅದನ್ನ ಥಿಯಾಲಜಿಕಲಿ ಆಗಿರ್ಬೋದು, ದೈವಶಾಸ್ತ್ರವಾಗಿ ಆಗಿರ್ಬೋದು, ಅಥವಾ ಸತ್ಯವೇದ ಪ್ರಕಾರವಾಗಿ ನಾವು ಪಾಪ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇ ಪಾಪ ಆದಾಮ ಸಿಕ್ಕಾಕೊಂಡಿದ್ದು ಬಂದು ಅವಿಧೇಯತೆಯಲ್ಲಿ. ಆಯ್ತಾ? ಅವಾಗ ಈ ಪಾಪ ಅಂತ ಹೇಳ್ಬೇಕಾದ್ರೆ 2 ರೀತಿಯಾದ ಪಾಪ ಇದೆ. ನಾವು ಇಂಗ್ಲೀಷಲ್ಲಿ ಅದನ್ನ ಒರಿಜಿನಲ್ ಸಿನ್ ಅಂಡ್ ಕಮಿಟೆಡ್ ಸಿನ್ ಅಂತ ಹೇಳ್ತೀವಿ. ಮೂಲ ಪಾಪ ಮತ್ತು ಇನ್ನೊಂದು
ಮಾಡಿದ ಪಾಪನ ಅಲ್ವಾ? ನಾವು ಮಾಡಿದಂಥ ಒಂದು ಪಾಪ ಅಥವಾ ಕಮಿಟೆಡ್ ಸಿನ್ ಅಂತ ನಾವು ಹೇಳ್ತೀವಲ್ಲ, ಮೂಲ ಪಾಪ ಮತ್ತೆ ವೈಯಕ್ತಿಕ ಪಾಪ. ಹಾಗಾದ್ರೆ ಮೂಲ ಪಾಪ ಅಂದ್ರೆ ಏನು? ಮೂಲ ಪಾಪ ಅಂದರೆ ಆದಾಮ್ ಏವ ಒರಿಜಿನಲ್ ಆಗಿ ಮಾಡಿದ್ರಲ್ಲ, ಆ ಒಂದು ಅಂದರೆ ವಂಶದಿಂದ ವಂಶ ಬರುವಂತಹ ವಂಶದಿಂದ ವಂಶ ಅಂದ್ರೆ ಹುಟ್ಟಿದ ಮಗುವಿಗೆ ಆ ಪಾಪದ ಒಂದು ಕುರುಹುಗಳಿರುತ್ತೆ ಅನ್ನೋದು. ಹಾಗಾದ್ರೆ ಒರಿಜಿನಲ್ ಸಿನ್ ಅಂತ ಹೇಳಿದ್ರೆ ಅಂದ್ರೆ ಇಟ್ ವಾಸ್ ಅ ಸಿನ್ಫುಲ್ ಕಂಡೀಷನ್. ಅದು ಮಗು ಹುಟ್ಟಬೇಕಾದ್ರೇನೆ ಆ ಒಂದು ಪಾಪದ ಒಂದು ಕುರುಹುಗಳು ಸ್ವಭಾವಗಳಿರುತ್ತೆ ಅಂತ ಅರ್ಥ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈಗ ನಮ್ಮ ಬೆಂಗಳೂರಲ್ಲಿ ಯಾರು ಕೂಡ ಗದ್ದೆ ಎಲ್ಲ ಮಾಡಲ್ಲ ಅಥವಾ ಏನು ಬೆಳೆಯಲ್ಲ. ಬಟ್ ಹಳ್ಳಿಗಳ ಕಡೆ ಹೋದ್ರೆ ಜನ ಏನು ಮಾಡ್ತಾರೆ ಅಂದ್ರೆ, ನಾನು ನೋಡಿದ್ದೀನಿ, ಅವ್ರದ್ದು ಬೆಸ್ಟ್ ಆಫ್ ದ ಬೆಸ್ಟ್ ಕ್ರಾಪ್ಸ್ ಅನ್ನ ಕೆಲವೊಂದು ತೆಗೆದುಕೊಂಡು ಆ ಬೀಜನ ಸೇವ್ ಮಾಡ್ತಾರೆ. ಏನಕ್ಕೆ? ನೆಕ್ಸ್ಟ್ ಇಯರ್ ನಾವು ಅದನ್ನ ಬಳಸಬೇಕು ಅಂತೇಳಿ. ಓಕೆ, ಆಯ್ತಾ? ಇನ್ ಕೇಸ್ ಆ ಬೀಜ ಬೆಸ್ಟ್ ಆಫ್ ದ ಬೆಸ್ಟ್ ಇಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ನಿನಗೆ ಸಿಗೋ ಬೀಜ ಎಲ್ಲಾನು ಅಥವಾ ನೆಕ್ಸ್ಟ್ ಇಯರ್ ನಿನಗೆ ಆ ಕ್ರಾಪ್ ಸರಿಯಾಗಿರಲ್ಲ. ಸೊ ಇವಾಗ ಆದಾಮ ಅವ್ವ ಪಾಪ ಮಾಡಿದ್ರಿಂದ ಅವರ ಒಂದು ಇದರಿಂದ ನಮ್ಮ ಎಲ್ಲ ಜೀನ್ಸ್ಗಳಲ್ಲಿ ಪಾಪ ಅನ್ನೋದು ಬಂದ್ಬಿಡ್ತು. ಓಕೆ, ಒರಿಜಿನಲ್ ಸಿನ್ ಅದು ಬಂದ್ಬಿಡ್ತು. ಹುಟ್ಟಿದಂದಿನಿಂದ. ಅದಕ್ಕೆ ಕೀರ್ತನೆಗಳು 51 ನೀವು ನೋಡಿದ್ರೆ ದಾವಿದ ಹೇಳ್ತೇನೆ, ನಾನು ಹುಟ್ಟಿದಂದಿನಿಂದ ಪಾಪಿ ಅಲ್ವಾ. ಐ ವಾಸ್ ಸಿನ್ಫುಲ್ ಫ್ರಮ್ ಬರ್ತ್. ನಾನು ತಾಯಿಯ ಗರ್ಭದಲ್ಲಿ ಇರುವಾಗ ಕಾಯ ಗರ್ಭದಲ್ಲಿ ಹುಟ್ಟಿದಾಗ್ಲಿಂದ ಪಾಪಿ ಅಂತ ಹೇಳ್ಬೇಕಂದ್ರೆ ದಟ್ ಒರಿಜಿನಲ್ ಸಿನ್ ಕ್ಯಾರಿಡ್ ಔಟ್. ಆ ಒಂದು ಏನಂತಾರೆ, ಆ ಒಂದು ಮೂಲ ಪಾಪ ಅನ್ನೋದು ಎಲ್ಲರಲ್ಲಿ ಬಂದ್ಬಿಟ್ಟಿದೆ. ಆಯ್ತಾ? ನೋಡ್ರಿ, ಅದಕ್ಕೆ ರೋಮನ್ಸ್ ಅಲ್ಲಿ ಹೇಳ್ತದೆ, ರೋಮ ಬರೆದವರಿಗೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ಒಬ್ಬ ಮನುಷ್ಯ ಪಾಪ ಮಾಡಿದ್ರಿಂದ ಎಲ್ಲರೂ ಪಾಪ ಮಾಡಿದ ಹಾಗಾಯ್ತು ಅಲ್ವಾ. ಒಬ್ಬ ಮನುಷ್ಯ ಪಾಪ ಮಾಡಿದ್ರಿಂದ ಎಲ್ಲ ಮನುಷ್ಯರು ಮಾಡಿದ ಅಂದ್ರೆ ಏನಂದ್ರೆ, ಇವಾಗ ಇನ್ ಕೇಸ್ ಒಂದು ಬೀಜದಲ್ಲಿ ಡಿಫೆಕ್ಟ್ ಇದೆ ಅನ್ಕೋ, ಆ ಬೀಜ ನೀನು ಹಾಕಿದ್ರೆ ಆ ಬೀಜ ಬೆಳೆದಾಗ್ಲೂ ಕೂಡ ಅದರಿಂದ ಉತ್ಪತ್ತಿ ಆಗುವಂತ ಎಲ್ಲಾ ಬೀಜದಲ್ಲೂ ಆ ಡಿಫೆಕ್ಟ್ ಇರುತ್ತೆ. ಅದೇ ತರನೇ ಆದಾಮ ಮಾಡಿದಂತ ಪಾಪ, ಆ ಒಂದು ಮೂಲ ಪಾಪ ನಮ್ಮೆಲ್ಲರೊಟ್ಟಿಗೆ ಬಂದ್ಬಿಡ್ತು. ಇದನ್ನೇ ನಾವು ಮೂಲ ಪಾಪ ಅಂತ ಕರಿತೀವಿ. ಎರಡನೇದು ಕಮಿಟೆಡ್ ಸಿನ್, ವೈಯಕ್ತಿಕ ಪಾಪ. ಹಾಗಾದ್ರೆ ಮೂಲ ಪಾಪಕ್ಕೂ ವೈಯಕ್ತಿಕ ಪಾಪಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಮೂಲ ಪಾಪ ನೀನ್ ಮಾಡಿಲ್ಲ, ಬಟ್ ಅದು ನಿನ್ನಲ್ಲಿ ಬಂದ್ಬಿಟ್ಟಿದೆ ಆದಾಮನಿಂದ. ವೈಯಕ್ತಿಕ ಪಾಪ ಅನ್ನೋದು ನೀನು ವೈಯಕ್ತಿಕವಾಗಿ ನಿನ್ನ ವೈಯಕ್ತಿಕ ಆಯ್ಕೆಗಳ ಮೂಲಕವಾಗಿ ನೀನು ಮಾಡೋದೇ ವೈಯಕ್ತಿಕ ಪಾಪ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, 1ನೇ ಅಧ್ಯಾಯ 14-15 ಹೇಳುತ್ತೆ, ಮನುಷ್ಯ ಸ್ವ ಇಚ್ಛೆಯಿಂದ ತನ್ನ ಆಸೆಯಿಂದ ಬಸರಾಗಿ ಪಾಪವನ್ನ ಮಾಡ್ತಾನೆ ಅಲ್ವಾ. ನಮ್ಮ ಆಸೆಗಳು ನಮ್ಮನ್ನ ಪಾಪ ಮಾಡಿಸೋ ರೀತಿ ಮಾಡತ್ತೆ. ಆಯ್ತಾ? ನಮ್ಮ ಚಿಕ್ಕ ಚಿಕ್ಕ ಆಸೆಗಳಾಗಿರ್ಬೋದು, ಆ ಆಸೆ ಏನಾಗುತ್ತೆ, ಬೆಳೆದು ಪಾಪ ಆಗುತ್ತೆ. ಪಾಪವು ತುಂಬಾ ಬೆಳೆದು ಮರಣವನ್ನ ಹಡಿತದೆ ಅಂತ ವಾಕ್ಯ ಹೇಳುತ್ತೆ. ಅದು ವೈಯಕ್ತಿಕ ಪಾಪ. ವೈಯಕ್ತಿಕ ಪಾಪಕ್ಕೆ ಆದಾಮ ಕಾರಣ ಅಲ್ಲ, ವೈಯಕ್ತಿಕ ಪಾಪಕ್ಕೆ ನಾವುಗಳೇ ಕಾರಣ. ಸೊ ಇದು 2 ರೀತಿಯಾದ ಪಾಪ. ಆಯ್ತಾ? ಒಂದು ಮೂಲ ಪಾಪ, ಎರಡನೇದು ವೈಯಕ್ತಿಕ ಪಾಪ. ಓಕೆ, ಇವಾಗ 2 ಪಾಪಗಳ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ, ಯಾಕೋಬದಲ್ಲಿ ಆ ಒಂದು ಮೂಲ ಪಾಪಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಚಿತ್ತ. ನಮ್ಮ ಸ್ವಚಿತ್ತದಿಂದನೇ ನಮಗೆ ಮೂಲ ಪಾಪ ಅನ್ನೋದು ಉಂಟಾಗತ್ತೆ ಅನ್ನೋದನ್ನ ನಾವ್ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು. ಅಣ್ಣ, ಈ ಸ್ವ ಇಚ್ಛೆ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಅದನ್ನ ಇನ್ಕಂಪ್ಲೀಟ್ ಆಗಿ ಬಿಡದೆ ಕಂಪ್ಲೀಟ್ ಮಾಡೋಣ. ಅಂದ್ರೆ ನೀವು ರೋಮನ್ಸ್ ಹೇಳಿದ್ರಲ್ಲ, ಒಬ್ಬ ಮನುಷ್ಯನಿಂದ ಪಾಪ ಹುಟ್ಟಿ ಪಾಪ ಎಂಬುದು ಬಂತಾಗೆ ಆ ವರ್ಸ್ ಕಂಪ್ಲೀಟ್ ಮಾಡುವಾಗ ಆದರೆ ಯೇಸು ಕ್ರಿಸ್ತನು ಇನ್ನೊಂದು ಆದಮನಾಗಿ ಬಂದು ನಮಗೆ ನಿರೀಕ್ಷೆ ಕೊಟ್ಟಲ್ಲ, ನಿರೀಕ್ಷೆ ಕೊಟ್ರಲ್ಲ, ಅದ್ರ ಬಗ್ಗೆ ಕೂಡ ಹೇಳಿನ. ಅಂದ್ರೆ ಮೊದಲನೇ ಆದಾಮನು ನಮಗೆ ಪಾಪ ಅನ್ನುವಂತ ಬಳಿವಳಿಯನ್ನ ಕೊಟ್ಬಿಟ್ಟು ಹೋದ. ಅಂದ್ರೆ ಹಿ ಗೇವ್ ಅಸ್ ಸಿನ್ ಅಲ್ವಾ, ಆ ಒಂದು ಪಾಪ ಅನ್ನುವಂತ ಒಂದು ಬಳುವಳಿಯನ್ನ ಕೊಟ್ಟೋದ. ಆದ್ರೆ ಎರಡನೇ ಆದಾಮನಾದಂಥ ಕ್ರಿಸ್ತನು ಯೇಸು ಸ್ವಾಮಿ ನಮಗೆ ಆ ಮೂಲ ಪಾಪದಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ರು. ಶಿಲುಬೆಯಲ್ಲಿ ಸೈತಾನನ ತಲೆನ ಜಜ್ಜಿ. ನೋಡ್ರಿ, ಅದಕ್ಕೆ ಹೇಳಿದೆ ನಾನು, ವೆನ್ ಗಾಡ್ ಕ್ರಿಯೇಟೆಡ್ ವಿಮೆನ್ ಹಿ ಕ್ರಿಯೇಟೆಡ್ ಹೋಪ್ ಆಲ್ಸೋ. ಅಲ್ಲಿ ಹೇಳುತ್ತಲ್ಲ, ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನ ಜಜ್ಜುತ್ತೆ ಅಂತ ಸರ್ಪ ಕೇಳಬೇಕಾದ್ರೆ ಅಂದ್ರೆ ಏನು? ದ ಹೋಪ್ ಈಸ್ ಫ್ರಮ್ ವಿಮೆನ್ ಅಲ್ವಾ. ಅದಕ್ಕೆ ಯೇಸು ಸ್ವಾಮಿ ಕನ್ನಿಕೆಯಾದ ಮರಿಯಳಲ್ಲಿ ಹುಟ್ಟಿ ಆ ಒಂದು ಮೂಲ ಪಾಪವನ್ನ ಶಿಲುಬೆಯಲ್ಲಿ ನಮಗೋಸ್ಕರ ಕ್ರಯವನ್ನ ಕೊಟ್ಟು
ನಮ್ಮನ್ನ ಆ ಪಾಪದಿಂದ ಬಿಡಿಸಿದ್ದಾನೆ. ಸುಮ್ಮನೆ ಯೇಸ್ವಾಮಿ ಮಾಡಿಲ್ಲ, ಹಿ ಪೇಡ್ ಎ ಹೆವಿ ಪ್ರೇಸ್ ಫಾರ್ ಇಟ್. ಅದಕ್ಕೋಸ್ಕರವಾಗೇ ನಾವೇನಾಗಿದ್ದೀವಿ, ನೀತಿವಂತರಾಗಿದ್ದೀವಿ ಅಂತ ಆ ರೋಮನ್ಸ್ ಅಲ್ಲಿ ಹೇಳುತ್ತೆ. ಆಮೆನ್.